ಆಂಗ್ಲ ಭಾಷೆಯಲ್ಲಿ ಒಂದು ಪ್ರಸಿದ್ಧವಾದಂಥ ಮಾತಿದೆ, ಆಲ್ ರೋಡ್ಸ್ ಲೀಡ್ ಟು ರೋಮ್ ಅಂತ ಹೇಳಿ. ರೋಮ್ ಚಕ್ರಾಧಿಪತ್ಯ ಉತ್ತುಂಗ ಶಿಖರದಲ್ಲಿದ್ದಾಗ ಬಳಕೆಗೆ ಬಂದ ಮಾತು, ಪ್ರಚಲಿತ ಮಾತು, ಆಲ್ ರೋಡ್ಸ್ ಲೀಡ್ ಟು ರೋಮ್. ಎಲ್ಲ ರಸ್ತೆಗಳು ರೋಮ್ ನಗರದ ಕಡೆಗೆ ಹೋಗ್ತವೆ ಅಂತ ಹೇಳಿ. ಈ ಮಾತನ್ನು ಮುಂದುವರಿಸಿ ಹೇಳೋದಾದರೆ, ಆಲ್ ರೋಡ್ಸ್ ಇನ್ ಕರ್ನಾಟಕ ಲೀಡ್ ಟು ಸಿರಿಗೆರೆ ಆನ್ 24 ಸೆಪ್ಟೆಂಬರ್ ಅಂತ ಹೇಳಿ. ಕರ್ನಾಟಕದಲ್ಲಿ ಸೆಪ್ಟೆಂಬರ್ 24ನೇ ತಾರೀಕು ಎಲ್ಲ ರಸ್ತೆಗಳು ಸಿರಿಗೆರೆ ಅಭಿಮುಖವಾಗಿ ಬರುತ್ತವೆ ಅಂತ ನಾವು ಮುಂದುವರಿಸಿ ಹೇಳಬೇಕು ಅಂತ ಬಯಸ್ತೀವಿ. ಆದರೆ ಒಂದು ಮಾತು ದನಿಗೂಡಿಸ್ಬೇಕು. ಕೆಲವರು ದಾರಿ ತಪ್ಪಿ ತಡವಾಗಿ ಬರೋರಿದ್ದಾರೆ, ಕೆಲವರನ್ನ ದಾರಿ ತಪ್ಪಿಸಿ ಹಳ್ಳ ಹಿಡಿಸ್ತಕ್ಕಂಥ ಜನರು ಕೂಡ ಇದ್ದಾರೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಮಾಜಿ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿಯವರು ಮಠ ಮತ್ತು ಶಿಷ್ಯರ ಮಧ್ಯೆ 2 ಸಂಬಂಧಗಳಿವೆ ಅಂತ ಪ್ರಸ್ತಾಪ ಮಾಡಿದರು. ಅವರ ಮಾತನ್ನು ಗಂಭೀರವಾಗಿ ಆಲಿಸಿದಾಗ ಮತ್ತು ಇಲ್ಲಿ ಕೂತ ಮೇಲೆ ಅವರೊಂದಿಗೆ ಮಾತನಾಡಿದಾಗ ಅವರ ಅಭಿಪ್ರಾಯ 2 ಸಂಬಂಧ ಅಂದರೆ, ಒಂದು ಪರಂಪರೆಯಲ್ಲಿ ಮಠದಲ್ಲಿ ಬಂದಿರತಕ್ಕಂಥ ಸಂಪ್ರದಾಯ, ಇನ್ನೊಂದು ಜನರ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಒಂದು ಹೊಣೆಗಾರಿಕೆ. ಇದು ಅವರ ದೃಷ್ಟಿಕೋನದಲ್ಲಿ ಮಠ ಮತ್ತು ಶಿಷ್ಯರ ಮಧ್ಯೆ ಇರುವ 2 ಸಂಬಂಧಗಳು. ಅವರ ಮಾತನ್ನು ಮುಂದುವರಿಸಿ ನಾವು ಹೇಳೋಕ್ಕೆ ಇಷ್ಟಪಡೋದು ಅಂದರೆ, ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಅನುಭವಕ್ಕೆ ಕಹಿ ಅನುಭವಕ್ಕೆ ಬಂದಿರೋದು, ಸಿಹಿ ಅನುಭವಕ್ಕೂ ಬಂದಿರೋದು. ಮಠ ಮತ್ತು ಶಿಷ್ಯರ ಸಂಬಂಧ ಅವ್ರು ಹೇಳಿದಾಗ 2 ನಿಜ. ಆದರೆ ಅವರ ವಿಶ್ಲೇಷಣೆಯೇ ಬೇರೆ, ನಮ್ಮ ವಿಶ್ಲೇಷಣೆಯೇ ಬೇರೆ. ಇವತ್ತಿನ ದಿನಮಾನಗಳಲ್ಲಿ ಮಠ ಮತ್ತು ಶಿಷ್ಯರ ಸಂಬಂಧ 2 ರೀತಿಯಿಂದ ಕೂಡಿರೋದು. ಒಂದು ಭಕ್ತಿಯಿಂದ ಕೂಡಿರೋದು, ಇನ್ನೊಂದು ವ್ಯಾವಹಾರಿಕ ಸಂಬಂಧ. ಭಕ್ತಿಯ ಸಂಬಂಧ, ವ್ಯಾವಹಾರಿಕ ಸಂಬಂಧ. ಯಾರು ವ್ಯಾವಹಾರಿಕ ಸಂಬಂಧದಿಂದ ಮಠದ ನಿಕಟವರ್ತಿಗಳಾಗಿದ್ದರೋ ಅವರು ದೂರ ಆಗಿದ್ದಾರೆ. ಯಾರು ಭಕ್ತಿ ಸಂಪನ್ನರಿದ್ದಾರೋ ಅವರು ಬಹಳ ಹತ್ತಿರ ಮಠಕ್ಕೆ ಬರ್ತಾ ಇದ್ದಾರೆ. ಈ ಮಠ ವ್ಯಾವಹಾರಿಕ ಸಂಬಂಧದಿಂದ ಬೆಳೆದದ್ದಲ್ಲ. ಇದು ಭಕ್ತರ ಹೃದಯದಲ್ಲಿ ನೆಲೆಸಿರತಕ್ಕಂಥ ಶ್ರದ್ಧಾ ಭಕ್ತಿಯಿಂದ ಕೂಡಿದಂಥ ಮಠದ ಶಿಷ್ಯರು ನೀವು. ಹೀಗಾಗಿ ನಿಮಗೆ ರಾಜಕೀಯ ಸಮಾವೇಶಗಳನ್ನು ಏರ್ಪಡಿಸಿದಾಗ ಬಸ್ಸುಗಳು ವ್ಯವಸ್ಥೆ ಮಾಡ್ತಾರಲ್ಲ ಕಾರ್ಯಕರ್ತರು, ಆ ಬಸ್ಸಿನ ವ್ಯವಸ್ಥೆ ಸಿರಿಗೆರೆ ಮಠದಲ್ಲಿ ಇಲ್ಲ. ಎಲ್ಲ ಭಕ್ತರೇ ಅವರವರ ವಾಹನವನ್ನು ಸ್ವತಃ ಸ್ವಪ್ರೇರಣೆಯಿಂದ ಮಾಡ್ಕೊಂಡು ಬರ್ತಾರೆ. ಇದು ಭಕ್ತಿಯ ಸಂಬಂಧ. ಈಗ ತಾನೇ ನಮಗೆ ಮೊಬೈಲ್ನಲ್ಲಿ ಒಂದು ಸುದ್ದಿ ಬಂದಿದೆ. 4 ವರ್ಷಗಳ ಹಿಂದೆ ಕೈಗೊಂಡಂಥ ಯೋಜನೆ, ಭರಮಸಾಗರದ ಏತ ನೀರಾವರಿ ಯೋಜನೆ ಏನಿದೆ, ಈಗ ಈ ದಿನ 4 ವರ್ಷಗಳ ಹಿಂದೆ ಏನಾದರೂ ಮಾಡಿ ತುಂಬಿಸ್ಬೇಕು ಭರಮಸಾಗರ ಕೆರೆಯನ್ನು ಅಂತ ಭಾಳ ಹರಸಾಹಸ ಮಾಡಿದ್ದಕ್ಕೆ ನಮ್ಮ ಗುಂಗೆ ಅವರು, ಆಗಿನ ನೀರಾವರಿ ನಿಗಮದ ಅಧ್ಯಕ್ಷರು ಇಲ್ಲಿದ್ದಾರೆ, MD ಅವರು, ಇವತ್ತು ಈಗ ತಾನೇ ನಮಗೆ ಬಹಳ ಸಂತೋಷದಾಯಕವಾದಂಥ ಸುದ್ದಿ ಬಂದಿದ್ದು ಅಂದರೆ, ಈಗ ಭರಮಸಾಗರದ 1,000 ಎಕರೆಯ ಭರಮಸಾಗರದ ಕೆರೆ ಈಗ ಕೋಡಿ ಬಿದ್ದಿದೆ ಈಗ ತಾನೇ ಅಂತ ಕೇಳಿ ನಮಗೆ ಸಂತೋಷ ಆಯಿತು. ಅದರ ದೃಶ್ಯ ನಮ್ಮ ಮೊಬೈಲ್ನಲ್ಲಿ ಅಲ್ಲಿಯ ಭಕ್ತಾದಿಗಳು ಕಳಿಸ್ಕೊಟ್ಟಿದ್ದಾರೆ. ಕೋಡಿ ಬಿದ್ದಿರ್ತಕ್ಕಂಥ ದೃಶ್ಯ. ಹಿಂದೆ ಇದೇ ದಿನ ಹೇಗಾದರೂ ಮಾಡಿ ನೀರು ಬಿಡಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಮಾಡಿದ್ದು ಆಗ ನೀವೇ ಇದ್ರಿ ಮುಖ್ಯಮಂತ್ರಿಗಳಾಗಿ. ಆವಾಗ ನೀವೇ ಎಲ್ಲ ಇದ್ದದ್ದು. ಆಗ ನೀರಾವರಿ ಸಚಿವರಾಗಿದ್ರೆ ಮುಖ್ಯಮಂತ್ರಿಗಳಾಗಿದ್ರಿ, ಹರಸಾಹಸ ಮಾಡಿದ್ರು ಅವಾಗ. ಅದರ ಉದ್ಘಾಟನೆ ಅಲ್ಲಿ ಮಾಡಬೇಕು, ಎಲ್ಲಿ ಹರಿಹರದಲ್ಲಿ ಮಾಡಬೇಕು, ನದಿ ದಂಡೆಯಲ್ಲಿ ಅಂತ ನಾವು ಒಪ್ಪಲಿಲ್ಲ. ನೀವು ಸರ್ಕಾರದವ್ರು ಮಾಡಿರೋದು, ನೀವು ಮಾಡಬೇಕು. ನಾವು ದುಡ್ಡು ಕೊಟ್ಟು ಮಾಡಿಸಿರೋದಲ್ಲ ಇದು. ನಮ್ಮ ಮೇಲಿನ ಶ್ರದ್ಧಾ ಭಕ್ತಿಯಿಂದ
ಹಿಂದಿನ ಮುಖ್ಯಮಂತ್ರಿಗಳು ಈರುವರು ಅವನ ತರಳುಬಾಳುಮೆ ಜಗಳೂರಾದ ಬಂದಂಥ ಆಗಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ನಂತರ ಬಂದಂಥ ಯಡಿಯೂರಪ್ಪನವರು, ನಂತರ ಬಂದಂಥ ಬಸವರಾಜ ಬೊಮ್ಮಾಯಿಯವರು, ಸಾಮಾನ್ಯವಾಗಿ ಸರ್ಕಾರದ ಹೊಸ ಸರ್ಕಾರಗಳು ಬಂದಾಗ ಯಾವ ರೀತಿ ಧೋರಣೆ ಇರುತ್ತೆ ಅಂದರೆ, ಹಿಂದಿನ ಸರ್ಕಾರ ಏನೇನು ಒಳ್ಳೆಯ ಕಾರ್ಯ ಮಾಡಿರುತ್ತೋ ಅದು ಹಿಡ್ಸಲ್ಲ ಅವ್ರಿಗೆ, ಅವೆಲ್ಲವನ್ನೂ ಕೂಡ ಬಂದ್ ಮಾಡಿಬಿಡ್ತಾರೆ. ಹೊಸದಾಗಿ ನಾವೇನೋ ಮಾಡ್ತೀವಿ ಅಂತ ತೋರಿಸ್ಕೊಳ್ಳೋಕ್ಕೆ ಮುಂದಾಗ್ತಾರೆ. ಆದರೆ ನಮ್ಮ ವಿಚಾರಕ್ಕೆ ಬಂದಾಗ, ಸಿರಿಗೆರೆ ತರಳು ಮಣ್ಣದ ಗುರುಗಳು ಈ ವಿಷಯಕ್ಕೆ ಬಂದಾಗ ಎಲ್ಲ ಮುಖ್ಯಮಂತ್ರಿಗಳು, ಎಲ್ಲ ಸರ್ಕಾರಗಳು ಸಹ ಯಾವುದೇ ಯೋಜನೆಯನ್ನು ಕೈಗೊಂಡಿದ್ರೆ ಮಠ ಅದನ್ನು ಕೈ ಜೋಡಿಸಿದ್ರೆ ಹೊರತು ಯಾರು ಸಹ ಅದಕ್ಕೆ ಚ್ಯುತಿ ಬರೋ ಹಾಗೆ ನಡ್ಕೊಂಡಿಲ್ಲ. ಹೀಗಾಗಿ ಈ ಯೋಜನೆಗೆ ಸಂಬಂಧಪಟ್ಟಂಗೆ ಅವರೆಲ್ಲರನ್ನೂ ಸಹ ನಾವು ತುಂಬ ಹೃದಯದಿಂದ ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಬಯಸ್ತೇವೆ. ದೊಡ್ಡ ಗುರುಗಳು ಈ ಮಠಕ್ಕೆ ಬಂದಾಗ ಆರ್ಥಿಕವಾಗಿ ಬಹಳ ದುಸ್ಥಿತಿಯಲ್ಲಿ ಇದ್ದದ್ದು ನಿಮಗೆ ಇತಿಹಾಸ ಓದಿದ್ರೆ ಗೊತ್ತಾಗುತ್ತೆ. ಅಂತಹ ಸಂದರ್ಭದಲ್ಲಿ ಆರ್ಥಿಕವಾಗಿ ಎಷ್ಟೇ ಕುಗ್ಗಿದ್ರು ಸಹ ನೈತಿಕ ಶಕ್ತಿಯಿಂದ ಈ ಮಠವನ್ನು ಮುನ್ನಡೆಸಿದವರು, ಅವರು ಮೇಲೆತ್ತಿದವರು. ಅವರು ಒಂದು ಮಾತು ಏನೋ ಹೇಳಿದ್ರಿ, ಏನು ಮಠ ಶ್ರೀಮಂತ ಆಗೋದು ಮುಖ್ಯ ಅಲ್ಲ, ಸರ್ಕಾರ ಶ್ರೀಮಂತ ಆಗೋದು ಮುಖ್ಯ ಅಲ್ಲ, ಜನರು ಶ್ರೀಮಂತರಾಗಬೇಕು ಅನ್ನೋ ಮಾತನ್ನ ಮಾತು ಕೇಳಿ ಬಂತು. ನೀವೇ ಹೇಳಿದ್ರಿ ಅಂತ ಕಾಣುತ್ತಲ್ವಾ? ನಾವು ಅದನ್ನು ಪರಿಷ್ಕರಿಸೋದು, ಶಿಷ್ಯರು ಶ್ರೀಮಂತರಾದ್ರೆ ತಾನಾಗಿ ಮಠ ಶ್ರೀಮಂತ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ಏನು ಉಳುಮೆ ಮಾಡ್ತೀರಿ ಜಮೀನು, ಅದೆಲ್ಲದೂ ಸಹ ನಮ್ಮ ಮಠದ್ದೇ ಜಮೀನು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಇಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಮತ್ತು ಸಭಾಪತಿಗಳಿಗೆ ಗೊತ್ತಿದೆ, ನಿಮ್ಮ ಯಾವುದೇ ಜಮೀನು ಇರಲಿ ಅದು ರಾಜ್ಯಪಾಲರ ಹೆಸರಿನಲ್ಲಿ ಇರುತ್ತಲ್ಲ, ಈ ರಾಜ್ಯಕ್ಕೆ ಸೇರಿದ್ದು. ನೀವು ಒಡೆಯರಾಗಿದ್ರು ಸಹ ಮೂಲ ಒಡೆಯರು ಯಾರು ಅಂದರೆ ಸರ್ಕಾರ. ನೀವು ಮಾಲೀಕರು ನಿಜ, ಆದರೆ ಅದು ಸಂಪೂರ್ಣ ಒಡೆತನ ನಿಮ್ಮದಿದ್ರು ಸಹ ತಾತ್ವಿಕವಾಗಿ ಅದು ಸರ್ಕಾರಕ್ಕೆ ಸೇರಿದಂಥ ಜಮೀನು. ಹಾಗೆಯೇ ನಾವು ಗುರು ಶಿಷ್ಯರ ಬಾಂಧವ್ಯದಲ್ಲಿ ನಿಮ್ಮ ಜಮೀನುಗಳು, ನಿಮ್ಮ ಆಸ್ತಿ, ನಿಮ್ಮ ಸಂಪತ್ತು, ನಿಮ್ಮ ಆದಾಯ ಏನಿದೆ ಅದೆಲ್ಲದೂ ಸಹ ನಮ್ಮ ಮಠದ ಆದಾಯ, ನಮ್ಮ ಮಠದ ಶ್ರೀಮಂತಿಕೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀವಿ. ಒಂದು ಸಣ್ಣ ಕಥಾನಕ ನಮಗೆ ಬರ್ತಾ ಇದೆ. ಒಬ್ಬ ಸನ್ಯಾಸಿ ಇದ್ದ. ಅವನು ಪ್ರಾತಃ ಕಾಲದಲ್ಲಿ ನದಿ ಸ್ನಾನಕ್ಕೆ ಅಂತ ಹೋಗ್ತಾ ಇದ್ದ. ಹಾಗೆ ನದಿ ಹತ್ರ ದಂಡೆಯಲ್ಲಿ ಕಾಲಿಡ್ತಾಗ ನೋಡ್ದ, ಅಲ್ಲೊಂದು ಚೇಳು ಒದ್ದಾಡ್ತಾ ಇತ್ತು ನೀರಿನಲ್ಲಿ. ತಕ್ಷಣವೇ ಆ ಸನ್ಯಾಸಿ ಆ ಚೇಳನ್ನು ಹಿಡಿದು ದಂಡೆಗೆ ಎತ್ತಿಡ್ಲಿಕ್ಕೆ ಅವನು ಪ್ರಯತ್ನ ಮಾಡಿದ. ಹಿಂಗೆ ಎತ್ಕೊಳ್ತಿದ್ದ ಹಾಗೇನೆ ಆ ಚೇಳು ಕುಟುಕ್ಬಿಡ್ತವನ್ನ. ಕುಟುಕಿದ್ವಾಗ ಅವನು ಸ್ವಲ್ಪ ಹಿಂಗೆ ಕೈ ಅಲ್ಲಾಡಿಸ್ದ, ಕೆಳಗೆ ಬಿತ್ತು, ಮತ್ತೆ ನದಿ ಒಳಗೆ ಬಿದ್ದು ಬಿಡ್ತದು. ಮತ್ತೆ ಆ ಸನ್ಯಾಸಿ ಮತ್ತೆ ಅದನ್ನು ಹಿಡಿದು ದಂಡೆ ಸೇರಿಸೋ ಪ್ರಯತ್ನ ಮಾಡಿದ. ಪ್ರತಿ ಸಾರಿ ಅದು ನದಿಯ ಮುಳುಗೋದಕ್ಕೂ ಇವನು ಎತ್ತಿ ಹಿಡಿಯೋದಕ್ಕೂ ಮಾತ್ರ ಕೊಸರಿಕೊಂಡು ಮತ್ತೆ ಅದು ನದಿಯಲ್ಲಿ ಬೀಳೋದಕ್ಕೂ ಹೀಗೇ ಮುಂದುವರಿತು. ಪ್ರತಿ ಸಾರಿ ಅವನು ಹಿಡಿದಾಗ್ಲೂ ಆ ಚೇಳು ಅವನ್ನ ಕುಟುಕ್ತಾ ಇತ್ತು. ತುಂಬ ರಕ್ತಸ್ರಾವ ಆಯಿತು. ಆಗ ಅಲ್ಲಿದ್ದಂಥ ಒಬ್ಬ ರೈತ ಆ ಸನ್ಯಾಸಿಗಳ ಹತ್ರ ಬಂದು ಅವ್ರಿಗೆ ಹೇಳ್ತ, ಸಾಧುಗಳೇ, ಚೇಳು ಕುಟುಕುತ್ತೆ ಅಂತ ಗೊತ್ತಿದ್ರು ಸಹ ನೀವು ಅದನ್ನ ನದಿ ದಂಡೆಗೆ ಸೇರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ಯಾಕೆ ಅಂತಂದು. ಅದಕ್ಕೆ ಸನ್ಯಾಸಿ ಹೇಳಿದಂತೆ, ಆ ಚೇಳಿನ ಸ್ವಭಾವ ಕುಟುಕೋದು, ಆದ್ರೆ ನನ್ನ ಸ್ವಭಾವ ಕನಿಕರ ಪಡೋದು ಅಂತ ಹೇಳಿದಂತೆ. ಕುಟುಕೋದಾದ ಸ್ವಭಾವ, ಕನಿಕರ ಪಡೋದು ನನ್ನ ಸ್ವಭಾವ. ಇದಕ್ಕೆ ಚಪ್ಪಾಳೆ ತಟ್ಬಿಟ್ರಿ ನೀವು, ತಪ್ಪು. ಅವ್ನು ದಡ್ಡ ಸನ್ಯಾಸಿ, ನಿಮಗೆ ಗೊತ್ತಿದೆ, ಹಳ್ಳಿ ದಡ್ರಿಗೆ ಗೊತ್ತಿದೆ. ಏನು ಮಾಡ್ಬೋದಾಗಿತ್ತು ಅವನು? ಮೊದಲನೇ ಸರಿ ಸ್ಪಂದಿಸಿದ ಸರಿ, ಅದು ಸ್ಪಾಂಟೇನಿಯಸ್ ರಿಯಾಕ್ಷನ್. ಅದು ಈಗ ಕಣ್ಣಿಗೆ ಏನಾದರೂ ಒಂದು ಧೂಳು ಬಿದ್ದ ಸಂದರ್ಭದಲ್ಲಿ ಕಣ್ಣು ರೆಪ್ಪೆ ತಾನಾಗಿ ಬಡಿಯುತ್ತೆ, ಅದು ಇನ್ಸ್ಟಂಟೇನಿಯಸ್. ಅದು
ಅದು ಸರಿ, ಮೊದಲನೇ ಸರಿಗೆ ಅವನಿಗೆ ಅದು ಮುಳುಗೋದು ನೋಡಿ, ಒದ್ದಾಡೋದು ನೋಡಿ ತಕ್ಷಣವೇ ಅದನ್ನು ಹೊರಗೆ ರಕ್ಷಣೆ ಮಾಡಬೇಕು ಅನ್ನೋ ಭಾವನೆ ಬಂದಿದ್ದು ಅದು ಸರಿನೇ. ಆದರೆ ಎರಡನೇ ಸರಿ ಮೂರನೇ ಸರಿ ಅದು ಕುಟುಕುತ್ತೆ ಅಂತ ಗೊತ್ತಾದ ಮೇಲೂ ನೀನು ಕನಿಕರ ಪಡ್ತೀನಿ ಅಂತ ಹೇಳೋದು ಶುದ್ಧ ದಡ್ಡತನ, ಅದು ಮೂರ್ಖತನ. ಅದು ಏನು ಮಾಡ್ಬೋದಾಗಿತ್ತು? ನೀವು ಹಳ್ಳಿ ದಡ್ಡ ಹೇಳ್ತಾನೆ, ಅಲ್ಲಿ ಯಾವುದೋ ಒಂದು ಕೋಲ್ ಹಿಡ್ಕೊಂಡು ಅದು ನಿಂಗೆ ಮೇಲೆ ಎತ್ತಿ ದಂಡಿಗೆ ಸೇರ್ಸಕ್ಕೆ ಬರಲ್ಲ ಅವನಿಗೆ ಅಂತ ಹೇಳ್ತಿರೋದೇ ಇಲ್ಲ. ಅವ್ರ ಸನ್ಯಾಸಿಗಳು ಅನ್ನೋ ಕಾರಣಕ್ಕಾಗಿ ನೀವು ಅವರಿಗೆ ಆಕ್ಷೇಪಣೆ ಮಾಡಲ್ಲ. ಇನ್ಯಾರಾಗಿದ್ರೆ ಏಯ್ ಬುದ್ಧಿಗಿದೆ ಐತ ನಿನಗೆ, ಅದು ಕುಡ್ತಾ ಇದೆ ಗೊತ್ತಿಲ್ವ, ಒಂದು ಕೋಲ್ ಹಿಡ್ಕೊಂಡು ಹಿಂಗೆ ಮಾಡಕ್ಕೆ ಬರಲ್ವ ನಿನಗೆ ಅಂತಿದ್ರಿ ನೀವು. ಆ ಸನ್ಯಾಸಿ ಮೇಲೆ ಗೌರವದಿದೆ ನಮಗೆ ಹೇಳಕ್ಕೆ ಹೋಗಲ್ಲ. ಇದು ಹೀಗಿದೆ ಸಮಾಜದಲ್ಲಿ. ಕುಟ್ಕೋರು ಇದ್ದಾರೆ, ಆಮೇಲೆ ಕನಿಕರ ಪಡೋರು ಇದ್ದಾರೆ, ಭಕ್ತಿ ಸಂಪನ್ನರು ಇದ್ದಾರೆ, ವ್ಯಾವಹಾರಿಕವಾಗಿ ದುಷ್ಟ ವ್ಯಕ್ತಿಗಳು ಇದ್ದಾರೆ. ಅಂಥ ಸಂದರ್ಭದಲ್ಲಿ ಯಾರೊಂದಿಗೆ ಹೇಗೆ ವ್ಯವಹರಿಸಬೇಕು ಅನ್ನೋ ಪರಿಜ್ಞಾನ ಮಠಾಧಿಪತಿಗಳಿಗೆ, ದೊಡ್ಡ ದೊಡ್ಡ ಸ್ಥಾನದಲ್ಲಿರೋರಿಗೆ ಇರಬೇಕಾಗತ್ತೆ. ಇದನ್ನು ನಾವು ನಿಮ್ಮನ್ನು ಸೂಕ್ಷ್ಮವಾಗಿ ನಿಮಗೆ ಇದನ್ನು ತಿಳಿಪಡಿಸ್ತಾ ನಮ್ಮ ಗುರುಗಳ ವ್ಯಕ್ತಿತ್ವ ಹೇಗಿತ್ತು ಅನ್ನೋದನ್ನು ನಿಮ್ಮ ಗಮನಕ್ಕೆ ತರಕ್ಕೆ ಬಯಸ್ತೀವಿ. ಬಹಳ ಅದ್ಭುತವಾದ ವ್ಯಕ್ತಿತ್ವ ಅವರು, ಮೇರು ಸದೃಶವಾದಂಥ ವ್ಯಕ್ತಿತ್ವ ಅವರು. ಎರಡು ಘಟನೆಗಳು ಈ ಸಂದರ್ಭದಲ್ಲಿ ನಮ್ಮ ನೆನಪಿಗೆ ಬರ್ತಾ ಇದ್ದಾವೆ. ಒಂದು, ನಾವು ಓದ್ತಾ ಇದ್ದ ಸಂದರ್ಭದಲ್ಲಿ, ಆಗ PUC ಓದ್ತಾ ಇದ್ವಿ, PUC ಏನೋ ಓದ್ತಾ ಇದ್ವಿ, BA ಓದ್ತಾ ಇದ್ವಿ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ. ಚಿತ್ರದುರ್ಗದಲ್ಲಿ ತರಳುಬಾಳು ಹುಣ್ಣಿಮೆ ಇತ್ತು. ಆ ಹುಣ್ಣಿಮೆ ಸಂದರ್ಭದಲ್ಲಿ ಭವ್ಯವಾದಂಥ ಮಂಟಪ ನಿರ್ಮಾಣಗೊಂಡಿತ್ತು. ಇನ್ನೇನು ಆರಂಭ ಆಗಬೇಕು ಹುಣ್ಣಿಮೆ, ಅಷ್ಟೊತ್ತಿಗೆ ವಿರೋಧಿ ಶಕ್ತಿಗಳು ಆ ಮಂಟಪಕ್ಕೆ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡಿದರು. ಮಂಟಪ ಬೆಂಕಿ ಹಚ್ಚಿದರು. ತಕ್ಷಣವೇ ಅಲ್ಲಿದ್ದಂಥ ಕಾರ್ಯಕರ್ತರು ಅಳಿಸಿದರು. ಆಗ ಎಲ್ಲ ಭಕ್ತಾದಿಗಳು